ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಾ? ಡಿ ಕೆ ಶಿವಕುಮಾರ್ಗೆ ಈಗ ಡವ ಶುರುವಾಗಿದೆ. ಏನೇನು ಅಂತ ಒಂದೊಂದಾಗಿ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಇದೇ ನವೆಂಬರ್ 13ಕ್ಕೆ CM ಸಿದ್ದರಾಮಯ್ಯ CM ಆಗಿ 2.5 ವರ್ಷವನ್ನು ಪೂರೈಸ್ತಾರೆ. ಇದೇ 13ನೇ ತಾರೀಕಿಗೆ ಸಿದ್ದರಾಮಯ್ಯನವರು 2.5 ವರ್ಷವನ್ನು ಸಂಪೂರ್ಣವಾಗಿ ಪೂರೈಸ್ತಾರೆ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ. ಅಧಿಕಾರ ಹಂಚಿಕೆ ಸತ್ಯವೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. 13ನೇ ತಾರೀಕಿನ ನಂತರ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ನವೆಂಬರ್ 14ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಶೇರಿಂಗ್ ಆ್ಯಂಡ್ ಕೇರಿಂಗ್ ಅನ್ನೋದಿದ್ರೆ, ಆದರೆ ಡಿ ಕೆ ಶಿವಕುಮಾರ್ CM ಆಗೋದೇ ಡೌಟ್ ಇದೆ. 2.5 ವರ್ಷಕ್ಕೆ ಯಾವ CM ಅನ್ನು ಕೂಡ ಕೆಳಗಿಳಿಸಿರುವಂಥ ಇತಿಹಾಸವೇ ಇಲ್ಲ. ಕಾಂಗ್ರೆಸ್ ಇತಿಹಾಸವನ್ನು ಪುಟಗಳನ್ನು ಸರಿಸ್ತಾ ಹೋದರೆ ಇಂಥ ಬೆಳವಣಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದೇ ಇಲ್ಲ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಸಿಂಧಿಯಾ ಇತ್ತು. 2.5 ವರ್ಷಕ್ಕೂ ಮೊದಲೇ ಸರ್ಕಾರ ಪತನ ಆಗೋಯ್ತು. ಸಿಂಧಿಯಾ ಕೃಪೆಯಿಂದ ಸರ್ಕಾರ ಆನಂತರ BJP ಜೊತೆಗೆ ಸೇರಿಕೊಂಡು ರಚಿಸಿತ್ತು. ಛತ್ತೀಸ್ಗಢದಲ್ಲಿ ಬಘೇಲ್ ವರ್ಸಸ್ ದಿಯೋ ಕಿತ್ತಾಟ ಆಗುತ್ತೆ. ಆಗಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಲೇ ಇಲ್ಲ. 2.5 ವರ್ಷಕ್ಕೆ ಇಂಥವರು, 2.5 ವರ್ಷಕ್ಕೆ ಇಂಥವರು ಅಂತೇಳಿ ಶೇರಿಂಗ್ ಮುಖ್ಯಮಂತ್ರಿ ಆಗಿದ್ದಿಲ್ವೇ ಇಲ್ಲ. ಅಲ್ಲೂ 2.5 ವರ್ಷ ಅಂತ ಒಪ್ಪಂದ ಮೊದಲೇ ಆಗಿತ್ತು. ಆದರೆ ಬಘೇಲ್ 5 ವರ್ಷ CM ಅವರೊಬ್ಬರೇ ಆಗಿದ್ದರು. ರಾಜಸ್ಥಾನದಲ್ಲಿ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಯುದ್ಧ ಇತ್ತು. ಆಗಲೂ ಕೂಡ ಇದಾಗಲೇ ಇಲ್ಲ. CM ಆಗಲು ಪೈಲಟ್ ನಾನಾ ಸರ್ಕಸ್ ಮಾಡಿದರು, ಆದರೆ ಅವರ ಯಾವುದೇ ಸರ್ಕಸ್ ಅಲ್ಲಿ ಫಲ ಕೊಡಲಿಲ್ಲ. ಹೈಕಮಾಂಡ್ ವಿರುದ್ಧ ಸಚಿನ್ ಪೈಲಟ್ ಆನಂತರ ಸಿಡಿದೇಳ್ತಾರೆ. ಆದರೂ ಗೆಹ್ಲೋಟ್ 5 ವರ್ಷ CM ಆಗಿದ್ದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರಾ? ಹಾಗಾದರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದಾರೆ. ಆಪ್ತರ ಬಳಿ ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರು CM ಕುರ್ಚಿ ಬಿಟ್ಕೊಡೋದೇ ಡೌಟ್ ಇದೆ. ಡಿ ಕೆ ಶಿವಕುಮಾರ್ ಕೇವಲ ಕನಸು ಕಾಣ್ತಾ ಇರಬೇಕಷ್ಟೇ. ಅದರ ಹೊರತಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು CM ಕುರ್ಚಿ ಮೇಲೆ ಕುಳಿಸುವಂತಹ ಯಾವುದೇ ಸಾಧ್ಯತೆಗಳ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿಯೇ ಇಲ್ಲ. ಚರ್ಚೆಗಳಿದ್ದಾವೆ. ಸಿದ್ದರಾಮಯ್ಯನವರ ಪರವಾದ ಅವರ ಬೆಂಬಲಿಗರು ಒಂದು ಮಾತಾಡ್ಬೋದು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೊಂದು ಮಾತಾಡ್ಬೋದು. ಆದರೆ ನೈಜವಾಗಿರುವಂತಹ ವಿಚಾರ ಏನಂತ ಕೇಳಿದರೆ, ಕಾಂಗ್ರೆಸ್ನ DNA ಯಲ್ಲಿಯೂ ಕೂಡ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಗಮನಿಸಿದ ಹಾಗೆ 2.5 ವರ್ಷಕ್ಕೆ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿ 2 ವರ್ಷಕ್ಕೆ ಅವರದೇ ಪಾರ್ಟಿಯ ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡಿರುವಂಥ ಇತಿಹಾಸವೇ ಇಲ್ಲ. ಆಗಬಾರ್ದು ಅಂಥೇಳಿ ಇಲ್ಲ, ಆದರೆ ಇಲ್ಲಿವರೆಗೂ ಹಂಗಾಗಿಲ್ಲ ಅನ್ನೋದು. ಮುಂದಿನ ಸುದ್ದಿ ನೋಡೋಣ. ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಾ? ಡಿ ಕೆ ಶಿವಕುಮಾರ್ಗೆ ಈಗ ಡವ ಶುರುವಾಗಿದೆ. ಏನೇನು ಅಂತ ಒಂದೊಂದಾಗಿ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಇದೇ ನವೆಂಬರ್ 13ಕ್ಕೆ CM ಸಿದ್ದರಾಮಯ್ಯ CM ಆಗಿ 2.5 ವರ್ಷವನ್ನು ಪೂರೈಸ್ತಾರೆ. ಇದೇ 13ನೇ ತಾರೀಕಿಗೆ ಸಿದ್ದರಾಮಯ್ಯನವರು 2.5 ವರ್ಷವನ್ನು ಸಂಪೂರ್ಣವಾಗಿ ಪೂರೈಸ್ತಾರೆ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ. ಅಧಿಕಾರ ಹಂಚಿಕೆ ಸತ್ಯವೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. 13ನೇ ತಾರೀಕಿನ ನಂತರ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ನವೆಂಬರ್ 14ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಶೇರಿಂಗ್ ಆ್ಯಂಡ್ ಕೇರಿಂಗ್ ಅನ್ನೋದಿದ್ರೆ, ಆದರೆ ಡಿ ಕೆ ಶಿವಕುಮಾರ್ CM ಆಗೋದೇ ಡೌಟ್ ಇದೆ. 2.5 ವರ್ಷಕ್ಕೆ ಯಾವ CM ಅನ್ನು ಕೂಡ ಕೆಳಗಿಳಿಸಿರುವಂಥ ಇತಿಹಾಸವೇ ಇಲ್ಲ. ಕಾಂಗ್ರೆಸ್ ಇತಿಹಾಸವನ್ನು ಪುಟಗಳನ್ನು ಸರಿಸ್ತಾ ಹೋದರೆ ಇಂಥ ಬೆಳವಣಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದೇ ಇಲ್ಲ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಸಿಂಧಿಯಾ ಇತ್ತು. 2.5 ವರ್ಷಕ್ಕೂ ಮೊದಲೇ ಸರ್ಕಾರ ಪತನ ಆಗೋಯ್ತು. ಸಿಂಧಿಯಾ ಕೃಪೆಯಿಂದ ಸರ್ಕಾರ ಆನಂತರ BJP ಜೊತೆಗೆ ಸೇರಿಕೊಂಡು ರಚಿಸಿತ್ತು. ಛತ್ತೀಸ್ಗಢದಲ್ಲಿ ಬಘೇಲ್ ವರ್ಸಸ್ ದಿಯೋ ಕಿತ್ತಾಟ ಆಗುತ್ತೆ. ಆಗಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಲೇ ಇಲ್ಲ. 2.5 ವರ್ಷಕ್ಕೆ ಇಂಥವರು, 2.5 ವರ್ಷಕ್ಕೆ ಇಂಥವರು ಅಂತೇಳಿ ಶೇರಿಂಗ್ ಮುಖ್ಯಮಂತ್ರಿ ಆಗಿದ್ದಿಲ್ವೇ ಇಲ್ಲ. ಅಲ್ಲೂ 2.5 ವರ್ಷ ಅಂತ ಒಪ್ಪಂದ ಮೊದಲೇ ಆಗಿತ್ತು. ಆದರೆ ಬಘೇಲ್ 5 ವರ್ಷ CM ಅವರೊಬ್ಬರೇ ಆಗಿದ್ದರು. ರಾಜಸ್ಥಾನದಲ್ಲಿ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಯುದ್ಧ ಇತ್ತು. ಆಗಲೂ ಕೂಡ ಇದಾಗಲೇ ಇಲ್ಲ. CM ಆಗಲು ಪೈಲಟ್ ನಾನಾ ಸರ್ಕಸ್ ಮಾಡಿದರು, ಆದರೆ ಅವರ ಯಾವುದೇ ಸರ್ಕಸ್ ಅಲ್ಲಿ ಫಲ ಕೊಡಲಿಲ್ಲ. ಹೈಕಮಾಂಡ್ ವಿರುದ್ಧ ಸಚಿನ್ ಪೈಲಟ್ ಆನಂತರ ಸಿಡಿದೇಳ್ತಾರೆ. ಆದರೂ ಗೆಹ್ಲೋಟ್ 5 ವರ್ಷ CM ಆಗಿದ್ದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರಾ? ಹಾಗಾದರೆ
ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ದಾರೆ. ಆಪ್ತರ ಬಳಿ ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಟ್ಕೊಡೋದೇ ಡೌಟ್ ಇದೆ. ಡಿ ಕೆ ಶಿವಕುಮಾರ್ ಕೇವಲ ಕನಸು ಕಾಣ್ತಾ ಇರಬೇಕಷ್ಟೇ. ಅದರ ಹೊರತಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೇ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಕುರ್ಚಿ ಮೇಲೆ ಕುಳಿಸುವಂತಹ ಯಾವುದೇ ಸಾಧ್ಯತೆಗಳ ಬಗ್ಗೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿಯೇ ಇಲ್ಲ. ಚರ್ಚೆಗಳಿದ್ದಾವೆ. ಸಿದ್ದರಾಮಯ್ಯನವರ ಪರವಾದ ಅವರ ಬೆಂಬಲಿಗರು ಒಂದು ಮಾತಾಡ್ಬೋದು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತೊಂದು ಮಾತಾಡ್ಬೋದು. ಆದರೆ ನೈಜವಾಗಿರುವಂತಹ ವಿಚಾರ ಏನಂತ ಕೇಳಿದರೆ, ಕಾಂಗ್ರೆಸ್ನ DNA ಯಲ್ಲಿಯೂ ಕೂಡ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಗಮನಿಸಿದ ಹಾಗೆ 2.5 ವರ್ಷಕ್ಕೆ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿ 2 ವರ್ಷಕ್ಕೆ ಅವರದೇ ಪಾರ್ಟಿಯ ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡಿರುವಂಥ ಇತಿಹಾಸವೇ ಇಲ್ಲ. ಆಗಬಾರ್ದು ಅಂಥೇಳಿ ಇಲ್ಲ, ಆದರೆ ಇಲ್ಲಿವರೆಗೂ ಹಂಗಾಗಿಲ್ಲ ಅನ್ನೋದು. ಮುಂದಿನ ಸುದ್ದಿ ನೋಡೋಣ. ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಾ? ಡಿ ಕೆ ಶಿವಕುಮಾರ್ಗೆ ಈಗ ಡವ ಶುರುವಾಗಿದೆ. ಏನೇನು ಅಂತ ಒಂದೊಂದಾಗಿ ನಾವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಇದೇ ನವೆಂಬರ್ 13ಕ್ಕೆ CM ಸಿದ್ದರಾಮಯ್ಯ CM ಆಗಿ 2.5 ವರ್ಷವನ್ನು ಪೂರೈಸ್ತಾರೆ. ಇದೇ 13ನೇ ತಾರೀಕಿಗೆ ಸಿದ್ದರಾಮಯ್ಯನವರು 2.5 ವರ್ಷವನ್ನು ಸಂಪೂರ್ಣವಾಗಿ ಪೂರೈಸ್ತಾರೆ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ. ಅಧಿಕಾರ ಹಂಚಿಕೆ ಸತ್ಯವೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. 13ನೇ ತಾರೀಕಿನ ನಂತರ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ನವೆಂಬರ್ 14ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು. ಶೇರಿಂಗ್ ಆ್ಯಂಡ್ ಕೇರಿಂಗ್ ಅನ್ನೋದಿದ್ರೆ, ಆದರೆ ಡಿ ಕೆ ಶಿವಕುಮಾರ್ CM ಆಗೋದೇ ಡೌಟ್ ಇದೆ. 2.5 ವರ್ಷಕ್ಕೆ ಯಾವ CM ಅನ್ನು ಕೂಡ ಕೆಳಗಿಳಿಸಿರುವಂಥ ಇತಿಹಾಸವೇ ಇಲ್ಲ. ಕಾಂಗ್ರೆಸ್ ಇತಿಹಾಸವನ್ನು ಪುಟಗಳನ್ನು ಸರಿಸ್ತಾ ಹೋದರೆ ಇಂಥ ಬೆಳವಣಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದೇ ಇಲ್ಲ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಸಿಂಧಿಯಾ ಇತ್ತು. 2.5 ವರ್ಷಕ್ಕೂ ಮೊದಲೇ ಸರ್ಕಾರ ಪತನ ಆಗೋಯ್ತು. ಸಿಂಧಿಯಾ ಕೃಪೆಯಿಂದ ಸರ್ಕಾರ ಆನಂತರ BJP ಜೊತೆಗೆ ಸೇರಿಕೊಂಡು ರಚಿಸಿತ್ತು. ಛತ್ತೀಸ್ಗಢದಲ್ಲಿ ಬಘೇಲ್ ವರ್ಸಸ್ ದಿಯೋ ಕಿತ್ತಾಟ ಆಗುತ್ತೆ. ಆಗಲೂ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಲೇ ಇಲ್ಲ. 2.5 ವರ್ಷಕ್ಕೆ ಇಂಥವರು, 2.5 ವರ್ಷಕ್ಕೆ ಇಂಥವರು ಅಂಥೇಳಿ ಶೇರಿಂಗ್ ಮುಖ್ಯಮಂತ್ರಿ ಆಗಿದ್ದಿಲ್ವೇ ಇಲ್ಲ. ಅಲ್ಲೂ 2.5 ವರ್ಷ ಅಂತ ಒಪ್ಪಂದ ಮೊದಲೇ ಆಗಿತ್ತು. ಆದರೆ ಬಘೇಲ್ 5 ವರ್ಷ CM ಅವರೊಬ್ಬರೇ ಆಗಿದ್ದರು. ರಾಜಸ್ಥಾನದಲ್ಲಿ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಯುದ್ಧ ಇತ್ತು. ಆಗಲೂ ಕೂಡ ಇದಾಗಲೇ ಇಲ್ಲ. CM ಆಗಲು ಪೈಲಟ್ ನಾನಾ ಸರ್ಕಸ್ ಮಾಡಿದರು, ಆದರೆ ಅವರ ಯಾವುದೇ ಸರ್ಕಸ್ ಅಲ್ಲಿ ಫಲ ಕೊಡಲಿಲ್ಲ. ಹೈಕಮಾಂಡ್ ವಿರುದ್ಧ ಸಚಿನ್ ಪೈಲಟ್ ಆನಂತರ ಸಿಡಿದೇಳ್ತಾರೆ. ಆದರೂ ಗೆಹ್ಲೋಟ್ 5 ವರ್ಷ CM ಆಗಿದ್ದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರಾ? ಹಾಗಾದರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂಥೇಳಿ ಸಿದ್ದರಾಮಯ್ಯ